ನನ್ನೂರು, ನಾನು ಹುಟ್ಟಿ ಬೆಳೆದೂರು, ಕರ್ನಾಟಕದ 7 ಅದ್ಭುತಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಊರು. ಮೊದಲೆಲ್ಲ ಈ ಜಾಗಕ್ಕೆ ಭೇಟಿ ಕೊಟ್ಟರೆ ಖುಷಿ ಆಗ್ತಾ ಇತ್ತು, ಆದರೆ ಇವಾಗ ಹೆಮ್ಮೆ ಆಗ್ತಾ ಇದೆ. ಸುಮಾರು 3000 ವರ್ಷಗಳ ಇತಿಹಾಸವಿರುವ ಹೆಗ್ಗಳಿಕೆಗೆ ನನ್ನೂರು ಪಾತ್ರವಾಗಿದೆ. ಕುಬ್ಜ ಜನಾಂಗದವರು ವಾಸವಿದ್ದ ಈ ಸ್ಥಳದಲ್ಲಿ ಅವರ ಬದುಕು ಮತ್ತು ಜೀವನ ಶೈಲಿ ಅದ್ಭುತವಾಗಿದೆ. ಬಿಸಿಲು ನಾಡು ಎಂದು ಕರೆದರೂ ಬಿಸಿಲಿಗೆ ಬೆವರಿಳಿಸುವ ಚರಿತ್ರೆಗಳು ನಮ್ಮಲ್ಲಿವೆ. ಅದೇ ಹಿರೇಬೆಣಕಲ್ ದ ಗ್ರೇಟ್ ಮೆಗಾಲಿಥಿಕ್ ಸೈಟ್. ಮುಂಜಾನೆ ಬೇಗ ಎದ್ದು ಗುಡ್ಡ ಬೆಟ್ಟ ಹತ್ತೋದ್ರಲ್ಲಿ ಖುಷಿ ಸಿಗಬೇಕು ಅಂದರೆ ನೀವು ಈ ಜಾಗಕ್ಕೆ ಬರಲೇಬೇಕು. ಒಬ್ಬರೇ ಅಂತೂ ಬರಲೇಬೇಡಿ. ಒಂದು ಗುಡ್ಡಕ್ಕೇನೆ ಇಷ್ಟೊಂದು ಬೆವರು ಬರ್ತಾ ಇದೆ. ಸೊ ಇದಂತೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಟ್ರಕ್ಕರ್ಸ್ಗಳಿಗೆ, ಟ್ರಾವೆಲಿಂಗ್ ಮಾಡೋರಿಗೆ ನೀವು ಕೂಡ ವಿಸಿಟ್ ಮಾಡಿ. ನಾವು ರೆಡಿ ಆದ್ವಿ. ನಮ್ಮ ಕರ್ನಾಟಕದಲ್ಲಿ 7 ಅದ್ಭುತಗಳಲ್ಲಿ ನಮ್ಮ ಒಂದು ಊರು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು. ಅದರಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದು ಇಡೀ ಕರ್ನಾಟಕಕ್ಕೆ ಐತಿಹಾಸಿಕ ಸ್ಮಾರಕಗಳಲ್ಲಿ ನಮ್ಮ ಹಿರೇಬೆಣಕಲ್ ನಂಬರ್ 1 ಸ್ಥಾನದಲ್ಲಿದೆ. ಸೊ ಅದನ್ನು ಇವತ್ತು ನಾವೆಲ್ಲರೂ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ನಾವೇನು ನೋಡ್ತಾ ಇದ್ವಿ, ಬೋರ್ಡ್ಗಳು ಇನ್ಸ್ಟ್ರಕ್ಷನ್ ಇದೆ. ಸೊ ಯಾವ ಥರ ಏನೇನು ಮಾಡಬಾರ್ದು, ಸೊ ಅದಕ್ಕೆಲ್ಲದು ಕೂಡ ಇದೆ. ಇಲ್ಲಿ ಹಾಕಿರೋ ಸೂಚನಾ ಫಲಕಗಳು ಅದರ ಇತಿಹಾಸವನ್ನು ತಿಳಿಸುವ ಸಣ್ಣ ಕಾರ್ಯ ಮಾಡುತ್ತವೆ. ಒಂದು ರೀತಿಯಲ್ಲಿ ಕೌತುಕತೆಯನ್ನು ನಮ್ಮಲ್ಲೂ ಹೆಚ್ಚಿಸಿತು. ಇಂಥ ಕೌತುಕತೆಯ ಉದ್ದಳತೆಯನ್ನು ತಿಳಿಯಲು ನಾವು ಕೂಡ ಕಾತುರದಿ ನಡೆದೆವು. ಹೀಗೆ ಅದ್ರ ಜೊತೆಗೆ ನಾವು ಕೆಳಗಡೆಯಿಂದ ನಡ್ಕೊಂಡು ಬಂದಾಗ, ಸೊ ಗುಡ್ಡದ ಕೆಳಗಡೆ ಬಂದ ತಕ್ಷಣ ಸೊ ಈ ಥರ ಇನ್ಸ್ಟ್ರಕ್ಷನ್ ಬೋರ್ಡ್ ಇದೆ, ಯಾವ ಥರ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಆ್ಯಂಡ್ ಅದ್ರ ಜೊತೆಗೆ ಎಲ್ಲೆಲ್ಲೂ ಹೋಗಬೇಕು, ಯಾವ ಜಾಗದಲ್ಲಿ ಏನೇನಿರುತ್ತೆ, ಸೊ ಅದೆಲ್ಲದೂ ಕೂಡ ಇದೆ. ಅದನ್ನೆಲ್ಲ ಒಂದೊಂದಾಗಿ ನೋಡುತ್ತಾ ದಾರಿಯ ಉದ್ದಕ್ಕೂ ಹೆಜ್ಜೆಯ ಗುರುತುಗಳನ್ನು ಸಾರುತ್ತಾ ಮುಂದೆ ಸಾಗಿದೆವು. ನೋಡಕ್ಕಿದ್ದಾರೆ. ಸೊ ಇಲ್ಲಿರೋ ಒಂದು ಜಾಗದ್ದು ಏನು ಅಂದರೆ, ಇಲ್ಲಿ ಕಾಲರೇಖೆ ಕೊಟ್ಟಿದ್ದಾರೆ, ಚರಿತ್ರೆಯ ಪದರಗಳು. ಅಂದರೆ ಈ ಒಂದು ಇತಿಹಾಸ ಬಂದ್ಬಿಟ್ಟು ಸುಮಾರು 2000ದಿಂದ 3000 ವರ್ಷಗಳ ಹಳೇದು ಇಲ್ಲಿರೋ ಒಂದು ಪುರಾಣಗಳ ಪ್ರಕಾರ. ಸೊ ಅಂದ್ರೆ ಇದನ್ನೆಲ್ಲ ಅನ್ವೇಷಣೆ ಮಾಡಿದಾಗ ಸೊ ಆ ಥರ ಆಗಿದೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿರೋ ಕಲ್ಲುಗಳನ್ನು ಅನ್ವೇಷಣೆ ಮಾಡಿದಾಗ ಯಾವ ಯಾವ ಕಲ್ಲದ್ದು ಆ್ಯಂಡ್ ಅದ್ರ ಜೊತೆಗೆ ಯಾವ ಯಾವ ಕಲ್ಲಿನ ಪದರನ ಅನ್ವೇಷಣೆ ಮಾಡಿದಾಗ ಯಾವ್ಯಾವ ಕಾಲದ್ದು ಅಂತ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ. ಸೊ ಕಾಲರೇಖೆ ಅಂತ ಹಾಕಿದಾಗ ಸೊ ಮೊದಲನೇದಾಗಿ ನಾವು ಇಲ್ಲಿದ್ದೀವಿ ಅಂದರೆ ಪ್ರೆಸೆಂಟಲ್ಲಿ ಆ ಕಲ್ಲುಗಳ ಪ್ರಕಾರ ಸೊ ಮೆನ್ಷನ್ ಮಾಡಿದ್ದಾರೆ. ಸೊ ನವಶಿಲಾ ಯುಗದ್ದು ಕೂಡ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಸೊ ಅನ್ವೇಷಣೆ ಮಾಡಿದರೆ ಇದು 2000ದಿಂದ 3000 ಹಳೆಯದು ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ. ಇದೇನಾ? ಲೋ ಇಲ್ಲ ಮಗ, ಅಲ್ಲಿ ದೊಡ್ಡದು ಸಾಪಂಡೆ ಇರುತ್ತಲ್ಲ ಅಲ್ಲೈತೆ. ಸೊ ಇವಾಗ ನಾವು ಒಂದು ಗುಡ್ಡನ ದಾಟಾಯಿತು. ಸೊ ಇರೋದು ಒಂದು 5ರಿಂದ 7 ಗುಡ್ಡಗಳಿದೆ. ಒಂದು ಗುಡ್ಡ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಒಂದು ಗುಡ್ಡಕ್ಕೇನೆ ಇಷ್ಟೊಂದು ಬೆವರು ಬರ್ತಾ ಇದೆ. ಸೊ ಇದಂತೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಟ್ರಕ್ಕರ್ಸ್ಗಳಿಗೆ, ಟ್ರಾವೆಲಿಂಗ್ ಮಾಡೋರಿಗೆ ನೀವು ಕೂಡ ವಿಸಿಟ್ ಮಾಡಿ. ಇವಾಗ ಇಲ್ಲೊಂದು ಸಂಪ್ರದಾಯ ಏನಿದೆ ಅಂದರೆ, ಅವಾಗಿನ ಎಲ್ಲರೂ ಕೂಡ ಕುಬ್ಜ ಜನಾಂಗದವರು. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಬಿಡಿಸಿದ್ದಾರೆ. ಇವಾಗ ನಾವೇನಾದರೂ ಒಂದು ಪೂಜೆ ಮಾಡಬೇಕಂದ್ರೆ ಸೊ ನಾವು ಯಾವ ಥರ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡ್ತೀವಲ್ಲ, ಸೊ ಅದೇ ಥರನೇ ಇಲ್ಲಿ ಧಾರ್ಮಿಕ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ವಾಸವಾಗಿದ್ದಂಥ ಜನಗಳು
ಕೆಲವೊಂದು ಚಿತ್ರಗಳನ್ನ ಬಿಡಿಸಿ ಅವರ ಒಂದು ಧಾರ್ಮಿಕತೆಯನ್ನು ಮೆರಿತಾ ಇದ್ರು ಅಂತ ಸೊ ಚಿತ್ರಕಾರರು ಹೇಳ್ತಾ ಇದ್ದಾರೆ. ಇಲ್ಲಿರೋ ಚಿತ್ರಗಳು 2000 ವರ್ಷಗಳ ಹಳೆಗಿಂತ ಆಗಿದ್ದು ಇಲ್ಲಿರೋ ಜನರಿಗೆ ಅದು ಒಂದು ಧಾರ್ಮಿಕ ಕೇಂದ್ರ. ಅದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಹಿಂದ್ಗಡೆ ಏನ್ ನೋಡ್ತಾ ಇದಾರಲ್ಲ, ಸೊ ಇದು ಅವರ ಒಂದು ಧಾರ್ಮಿಕ ಸಂಕೇತ. ಇಲ್ಲೇನೆ ಇದೇ ಜಾಗ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿದೆ. ಇದ್ರ ಕೆಳಗಡೆ ಅವ್ರ ಸಂಪ್ರದಾಯದ ಪ್ರಕಾರ ಇಲ್ಲಿ ಪೂಜೆ ಮಾಡ್ಕೊಂಡು ಮುಂದಿನ ಕಾರ್ಯ ಮಾಡ್ತಾ ಇದ್ರು. ಇವಾಗ ನಾವಿರೋದು ಇಲ್ಲಿ ಅಂದ್ರೆ ಡಗೋರಿ ಗುಂಡ ಹತ್ರ ಇದೀವಿ. ಇದು ಇಲ್ಲಿನ ಜನರ ಒಂದು ಏನು ಮೀಟಿಂಗ್ ಅಂತ ಕರಿತೀವಲ್ಲ, ಅಂದ್ರೆ ಭೇಟಿ ಸ್ಥಳ ಆಗಿರ್ಬೋದು, ಇಲ್ಲ ಪಂಚಾಯತಿ ಅಂತ ನಡೆಸ್ತಾರಲ್ಲ, ಸೊ ಅದಕ್ಕೆ ಈ ಗುಂಡನ್ನ ಬಳಸ್ತಾ ಇದ್ರು. ಈ ಸುತ್ತಮುತ್ತ ಇರೋ ಎಲ್ಲದಕ್ಕೂ ಕೂಡ ಆಗಿನ ಕಾಲದಲ್ಲಿ ಇಲ್ಲಿ ಏನಾದ್ರು ಬಾರಿಸಿದ್ರೆ ಸೌಂಡ್ ಬರ್ತಾ ಇತ್ತು. ಸೊ ಈ ಸೌಂಡ್ ಮುಖಾಂತರ ಎಲ್ಲರೂ ಕೂಡ ಪಂಚಾಯತಿ ಸೇರ್ಕೊಂಡು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಏನು ಮಾತಾಡಬೇಕು, ಯಾವುದ್ರ ಬಗ್ಗೆ ಇಲ್ಲ, ಧಾರ್ಮಿಕತೆ ಬಗ್ಗೆ ಆಗಿರ್ಬೋದು, ಅದೆಲ್ಲರೂ ಕೂಡ ಇದೇ ಸಭೆ ಮುಖಾಂತರ ಮಾತಾಡ್ಕೊಂಡು ಅದೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ರು ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಜನಾಂಗದವರ ಜೀವನ ಶೈಲಿ ಎಷ್ಟು ಸುಂದರವಾಗಿತ್ತು ಅನ್ಸುತ್ತೆ. ಮೈ ರೋಮಾಂಚನಗೊಳಿಸುವಂತಹ ಇತಿಹಾಸ. ಸುತ್ತ ಕಾಡಿನ ಮಧ್ಯೆ ಈ ಅರಣ್ಯ ಪ್ರದೇಶದಲ್ಲಿ ಅವರು ನಡೆಸುತ್ತಿದ್ದ ಜೀವನ ಶೈಲಿ ಎಷ್ಟು ಅದ್ಭುತ ಅಂತ ನಮಗೆ ಅನ್ನಿಸ್ತಾ ಇದೆ. ಪ್ರಕೃತಿಯ ಮಡಿಲಿನಲ್ಲಿ ಸಂಪ್ರದಾಯ, ವಾಸ್ತವತೆ, ಧಾರ್ಮಿಕ ಆಚರಣೆಗಳು ಇದನ್ನೆಲ್ಲ ನೋಡಿದ್ರೆ ಒಂದು ರೀತಿಯ ಹೆಮ್ಮೆ. ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೇನೆ. ಅದೇನೋ ಬೆಲ್ ಅಂತಲೇ ಅದು ಒಂದ್ಸತಿ ಒತ್ಬಿಡಿ. ನಗರಿ ಗುಂಡಂತೆ ಹಳ್ಳಿಗಳಲ್ಲಿ ಜನರನ್ನು ಸೇರಿಸೋಕ್ಕಾಗಿ ಬರ್ತಾ ಇರ್ತಾರೆ ಅಂತ. ಇದು ಇಲ್ಲಿರೋ ಜನಗಳು ಕುಬ್ಜ ಜನ ಆಗಿರೋದ್ರಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ತೋರಿಸಿ, ಅದು ಬಂದ್ಬಿಟ್ಟು ಬಾಗಿಲು, ಹೆಬ್ಬಾಗಿಲು ಥರ. ಸೊ ಹೆಬ್ಬಾಗಿಲಿಂದ ಈ ಕಡೆ ಬಂದ್ಬಿಟ್ಟು ಇದೆಲ್ಲದು ಕೂಡ ಈ ಥರನೇ ಇದೆ. ಅವರು ಅಂದರೆ ಬಾರ್ಡರ್ನ ಗಡಿ ಕಾಯೋಕ್ಕೆ, ಸೊ ಅವ್ರ ಜನಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹೊರಗಡೆ ಹಾಕಿರುವಂಥ ಟೆಂಟ್ಗಳಂತ ಹೇಳ್ಬೋದು. ಅವರ ಒಂದು ಸೇಫ್ಟಿಗೋಸ್ಕರ ಇಲ್ಲಿ ಕುಬ್ಜ ಜನಾಂಗದವರು ಇಷ್ಟೇ ತೋರಿಸ್ತಾರೆ. ಇಷ್ಟರಲ್ಲೇ ಅವರು ವಾಸವಾಗಿರ್ತಿದ್ರು. ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಮೌರ್ಯರ ಗುಡ್ಡದ ಇಲ್ಲಿರೋ ಕುಬ್ಜ ಜನಾಂಗದವರ ಹೆಬ್ಬಾಗಿಲು ಅಂತಲೇ ಹೇಳ್ಬೋದು. ಬರ್ತಾ ಇದೆ ನೋಡಿ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿಂದನೇ ಅವರ ಒಂದು ವಾಸಸ್ಥಾನ, ನಾವೇನು ಹಳ್ಳಿ ಅಂತ ಕರಿತೀವಿ, ಅಲ್ಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇತಿಹಾಸದ ಪುರಾವೆಯ ಪಕ್ವಗಳು ಕಲ್ಲಿನ ಮಧ್ಯದಲ್ಲಿ ಯಾರ ಕಣ್ಣಿಗೂ ಬೀಳದೆ ಬಿಸಿಲಿನಲ್ಲಿ ಕರಗಿ ಮರೆಯಾಗುವಂತಿವೆ. ಇಂತಹ ಸ್ಥಳಗಳಿಗೆ ನಾವೇ ನೀರು ಎರೆದು ಬೆಳೆಸುವುದು ನಮ್ಮ ಕರ್ತವ್ಯ. ಅವಾಗಲೇ ಹೇಳ್ದಂಗೆ ನಾವೇನು ಅನ್ಕೊಂಡು, ಸೊ ಔಟರ್ ಬಾರ್ಡರ್ ಒಳಗಡೆ ಸೊ ಇಲ್ಲಿ ಕುಬ್ಜ ಜನಾಂಗದವ್ರು ವಾಸ ಮಾಡಿಕೊಂಡು ಗಡಿನ ಕಾಯ್ತಾ ಇದ್ರು. ಬಟ್ ಸ್ವಲ್ಪ ದಿನಗಳಿಂದ ಏನಾಗಿತ್ತು, ಇಲ್ಲಿ ನಿಧಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತೋಡಿರೋದಾಗಿರ್ಬೋದು, ನೆಲ ಒಳಗಡೆ ತೋಡ್ಬಿಟ್ಟು ಅದನ್ನೆಲ್ಲ ನಾಶ ಮಾಡೋ ಥರ ಆಗಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಇಲ್ಲಿ ಯಾವುದು ಕೂಡ ನಿಧಿ ಇಲ್ಲ ನಿಮಗೆ, ಯಾಕಂದರೆ 2000 ವರ್ಷಗಳ ಹಿಂದೆ ಯಾವುದು ಕೂಡ ಅನ್ವೇಷಣೆ, ಬಂಗಾರದಾಗಿರ್ಬೋದು, ವಜ್ರ ವೈಡೂರ್ಯ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದು ಕೂಡ ಇಲ್ಲ. ಅವ್ರಿಗೂ ಕೂಡ ಮಾಹಿತಿ ಇಲ್ಲ. ಭೇಟಿ ಆಡ್ಕೊಂಡು ಜೀವನ ಮಾಡ್ತಾಯಿದ್ರು ಅಷ್ಟೇ. ಯಾರು ಕೂಡ ನೆಕ್ಸ್ಟ್ ಮುಂದಿನ ಸಾರಿ ಆ ಥರ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಇಲ್ಲೇ ನೋಡ್ತಾ ಇದ್ರಲ್ಲ, ಇದು ವಿಲೇಜ್, ಹಳ್ಳಿಗೆ ಬಾರ್ಡರ್ ಹಾಕಿದ್ದಾರೆ, ಬಾರ್ಡರ್ ಥರ, ಕಾವಲು ಕೋಟೆ ಥರ. ಇಲ್ಲಿಂದ ಮನೆಗಳ ಆರಂಭ ಆಗ್ತಾ ಹೋಗುತ್ತೆ. ಇಲ್ಲೇನು ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿಂದ ನಿಮಗೆ ಅವರ ವಾಸಸ್ಥಾನ, ನಿಜವಾಗಿಯೂ ಒಂದು ಕುಟುಂಬ ಯಾವ ಥರ ಇರ್ತಾರೆ, ಸೊ ಅದ್ರ ತಕ್ಕಂಗೆ ಇಂಥ ದೊಡ್ಡ ಹೈಟಲ್ಲಿರೋದ್ರಲ್ಲಿ ಸೊ ವಾಸಸ್ಥಾನದಲ್ಲಿ ಅವರು ಜೀವಿಸ್ತಾ ಇದ್ರು. ಪ್ರಪಂಚವು ಬಟ್ಟೆ ಇಲ್ಲದೆ ಅರೆಬೆತ್ತಲಾಗಿ ಅಲೆಮಾರಿಯಂತೆ ಜೀವಿಸುತ್ತಿದ್ದ ಕಾಲದಲ್ಲಿ ಭಾರತವು ಮಾತ್ರ ಹೊಟ್ಟೆಯ ಹಸಿವಿಗೂ ನಾಲಿಗೆಯ ರುಚಿಗೂ ಕೂಡ ಅರ್ಥವನ್ನು ಕೊಟ್ಟ ಏಕೈಕ ದೇಶವಾಗಿತ್ತು. ಕರಗಿದ ಇತಿಹಾಸ ನೀರಾಗಿ ಹರಿಯದೇ ಇರದು. ಇದು ಭಾರತ ದೇಶಕ್ಕೆ ಮಾತ್ರ ಇಂಥ ಅದ್ಭುತ ಶಕ್ತಿ ಹೊಂದಲು ಸಾಧ್ಯ. ಇತಿಹಾಸ ಮರುಗಳಿಸಲಿ, ಮರೆಯಾದ ಸತ್ಯ ಮೆರೆಯಲಿ. ಜನರು ಕುಬ್ಜವಾಗಿದ್ರು ಅಂತ ಸೊ ಎಲ್ಲ ಇತಿಹಾಸಗಳಲ್ಲಿದೆ. ಆದರೂ ಕೂಡ ಇಂತಿಂಥ ದೊಡ್ಡ ದೊಡ್ಡ ಸೊ ಮನೆಗಳನ್ನಾಗಿರ್ಬೋದು, ಯಾವ ಥರ ಕಟ್ಟಿದ್ದಾರೆ ಅನ್ನೋದೇ ಪ್ರತಿಯೊಬ್ಬರಿಗೂ ಕೂಡ ಆತಂಕ ಮೂಡಿಸುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಹೈಟ್ ನೋಡಿದ್ರೆ ಒಂದು 15 ಅಡಿ ಇದೆ. ಸೊ 15 ಅಡಿ ಇದೆ, ತುಂಬ ದೊಡ್ಡದಾಗಿರೋ ಕಲ್ಲು ಬಂಡೆಗಳಿದೆ. ಯಾವ ಥರ ಇಟ್ಟರು, ಇದನ್ನೆಲ್ಲ ಯಾವ ಥರ ರೆಡಿ ಮಾಡಿದ್ರು, ಏನೇನು ತಂತ್ರಜ್ಞಾನ ಯೂಸ್ ಮಾಡಿದ್ರು ಅನ್ನೋದೇ ಒಂದು ಇತಿಹಾಸ.
ಇವಾಗ ಹಿಂದ್ಗಡೆ ಈ ಕೆರೆಯನ್ನ ನೀವೇನು ನೋಡ್ತಾ ಇದ್ದೀರಾ, ಇದು ಇಲ್ಲಿ ವಾಸವಾಗಿದ್ದಂತಹ ಜನರ ಜೀವನಡಿ ಅಂತಾನೆ ಹೇಳ್ಬೋದು. ಅವರ ದಿನನಿತ್ಯ ಬಳಕೆಗೆ ಬೇಕಾಗಿದ್ದಂತಹ ನೀರೆಲ್ಲದೂ ಕೂಡ ಇಲ್ಲಿಂದನೇ ಈ ಕೆರೆ ಮುಖಾಂತರನೇ ಅವರು ಉಪಯೋಗ ಮಾಡ್ಕೊತಾ ಇದ್ರು. ಇಂಥ ಪ್ರಸಿದ್ಧಿನ ಪಡೆದಿರೋ, ಇಂಥ ಪೌರಾಣಿಕ ಇತಿಹಾಸ ಹೊಂದಿರೋ ಈ ಒಂದು ಭಾಗಕ್ಕೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಅಣು ವಿದ್ಯುತ್ ಸ್ಥಾಪನೆ ಮಾಡಬೇಕು ಅಂತ ಒಂದು ಆದೇಶನ ತಂದಿದೆ. ಅಂಥ ಸಂದರ್ಭದಲ್ಲಿ ಅಣು ವಿದ್ಯುತ್ ಸ್ಥಾಪನೆ ಏನಾದರೂ ಆಯಿತು ಅಂದರೆ ಇಂತಹ ಇತಿಹಾಸ ಹೊಂದಿರುವಂತಹ ಈ ಜಾಗಗಳಿಗೆ ಏನಾಗುತ್ತೆ ಅಂದರೆ ಸಮಸ್ಯೆಗಳಾಗುತ್ತೆ. ಹಂಗಾಗಿ ಕೇಂದ್ರ ಸರ್ಕಾರದವರಾಗಿರ್ಬೋದು, ಇಲ್ಲ ರಾಜ್ಯ ಸರ್ಕಾರದವರಾಗಿರ್ಬೋದು, ಇಲ್ಲಾಂದರೆ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಇಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಇಲ್ಲಿ ಯಾವ ಥರ ಇತಿಹಾಸ ಇದೆ ಅದ್ರ ಬಗ್ಗೆ ತಿಳ್ಕೊಂಡು ಮುಂದಿನ ಕಾರ್ಯ ಕೈಗೊಳ್ಳೋದು ಉತ್ತಮ ಅಂತ ಅಂದ್ಕೊಳ್ತೀವಿ. ಬಟ್ ಇದ್ರ ಜೊತೆಗೆ ನಮ್ಮ ಇಡೀ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಹೋರಾಟ ಕೂಡ ಮಾಡಿದ್ದಾರೆ. ಅದು ದೊಡ್ಡ ಸುದ್ದಿಯಲ್ಲೂ ಕೂಡ ಇದೆ. ಅದರ ಒಂದು ನಿಟ್ಟಿನಲ್ಲಿ ಜನರ ಒಂದು ಜೀವನಕ್ಕೆ ಆ ಅಣು ವಿದ್ಯುತ್ ಸ್ಥಾಪನೆ ಏನಿದೆ ಧಕ್ಕೆ ತರುತ್ತೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿಗೆ ತಿಳಿಸೋದೇನು ಅಂದರೆ ಈ ಒಂದು ಯೋಜನೆಯನ್ನು ಕೈ ಬಿಡೋದು ಒಳಿತು.